ಹಲೋ ಲಕ್ಕಿ. ಅನು ಎಲ್ಲಿದ್ಯಾ? ಮನೇಲಿದ್ದೀನಿ. ಬಿಸಿ ಆಗಿದ್ಯಾ? ಬಿಸಿ ಇಲ್ಲ, ಹೇಳಿ. ನನಗೊಂದು ಹೆಲ್ಪ್ ಮಾಡಕ್ಕಾಗುತ್ತಾ? ಹೇಳಿ. ರಾಕೇಶ್ ನೋಡ್ದೆ. ಹೌದಾ? ಎಲ್ಲಿ? ನಿನಗೆ ನ್ಯೂ ಮಾಡರ್ನ್ ಹೋಟೆಲ್ ಗೊತ್ತಾ? ನ್ಯೂ ಮಾಡರ್ನ್ ಅಂದ್ರೆ ಸಚಿನ್ ರಾವ್ ಸರ್ಕಲ್ ಹತ್ರ ಇರೋ ಹೋಟೆಲ್ ತಾನೆ? ಹಾ, ಅಲ್ಲೇ ಹೋಗಿದ್ದಾನೆ ರಾಕೇಶ್. ಆ ಹುಡುಗಿನ ಜೊತೆಗಿದ್ದಾಳೆ. ಏನ್ ಮಾಡೋದೀಗ? ಏನ್ ಮಾಡೋದೀಗ? ನೀನು ಅಲ್ಲೇ ಬರ್ತೀಯಾ? ನಾನು ಅಲ್ಲೇ ಹೋಗಿರ್ತೀನಿ. ಹೋಟೆಲಿಗೆ ನಾನು ಬರ್ತೀನಿ, ನಂಗೆ ಗೊತ್ತದು. ಮನೇಲಿ ಮಾತಾಡಿದ್ ಸಾಲದು ಅಂತ ಹೋಟೆಲ್ ಬೇರೆ ಹೋಗ್ತಿದಾರ. ಅದು ನನಗೆ ಹೇಳ್ದೇನೆ. ಇನ್ನು ನಾನು ಸುಮ್ಮನೆ ಇರಲ್ಲ ಅನು. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಇವತ್ತೇನೇ ಆದ್ರೂ ಅನು ಮನೆಯಿಂದ ಆಚೆ ಹೋಗಕ್ ಬಿಡಬಾರ್ದು. ಅದು ಹೇಗೆ ಹೋಗ್ತಾಳೋ ನಾನು ನೋಡ್ತೀನಿ. ಅನು ಎಲ್ಲಿಗೆ ಹೊರಟೆ? ಹೀಗೆ ಸ್ವಲ್ಪ ವಾಕಿಂಗ್ ಆದ್ರೆ ನಾನು ಜೊತೆಗೆ ಬರ್ತೀನಿ ನಡಿ. ಮನೇಲಿ ಇದ್ದು ಬೋರ್ ಆಗ್ಬಿಟ್ಟಿದೆ ನನ್ಗೆ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ. ನಡಿ ಹೋಗಿ. ಇಲ್ಲ ಸಿಂಧು, ವಾಕಿಂಗ್ ಅಲ್ಲ, ಒಂಚೂರು ಕೆಲಸ ಇತ್ತು, ನಾನು ಹೋಗ್ಬಿಟ್ಟು ಬರ್ತೀನಿ. ಅರೆ ಅನು, ನಿನ್ ಕೆಲ್ಸ ನಿನ್ ಪಾಡಿಗೆ ನೀನ್ ಮುಗಿಸ್ಕೊ, ನಾನ್ ಜೊತೆಗ್ ಬರ್ತೀನಿ ಅಷ್ಟೇ. ನೀನ್ ಎಲ್ಲಿ ನಿಂತ್ಕೊಂತೀಯೋ ನಾನು ಅಲ್ಲಿ ನಿಂತ್ಕೊಂಡಿರ್ತೀನಿ, ಸರಿನಾ? ಸಿಂಧು, ಮನೆ ಹತ್ರ ಒಂಚೂರು ಪ್ರಾಬ್ಲಮ್ ಆಗಿದೆ ಅಂತೆ, ಅದೇನಾಯ್ತು ಅಂತ ನೋಡ್ಕೊಂಡು ಬರ್ತೀನಿ. ಇನ್ನೊಂದ್ಸಲ ನಾವು ಜೊತೆಗೆ ಹೋಗೋಣ, ಆಯ್ತಾ? ಅನು, ನೀನ್ ನಿಮ್ ಮನೆನೇ ತೋರ್ಸಿಲ್ಲ ನಂಗೆ ಇದುವರೆಗೂ. ಈ ನೆಪದಲ್ಲಾದ್ರೂ ನಿಮ್ ಮನೆ ನೋಡ್ಬೋದು. ನಡಿ ಹೋಗೋಣ. ಅದೇನಂದ್ರೆ ಮನೆ ಕೆಲಸ ಮುಗಿಸ್ಕೊಂಡು ಆದ್ರೆ ಒಂದ್ ರೌಂಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋಣ ಅಂತಿದ್ದೀನಿ. ಅಲ್ಲಿಗೆಲ್ಲ ನೀನ್ ಬಂದ್ರೆ ಚೆನ್ನಾಗಿರಲ್ಲ. ನಮ್ಮ ಅಣ್ಣನ್ ಪೊಲೀಸ್ ಸ್ಟೇಷನ್ ತಾನೆ, ಅದ್ರಲ್ಲಿ ಏನಿದೆ? ನಾವಿಬ್ರು ಜೊತೆಗೆ ಹೋದ್ರೆ ಅಣ್ಣನೂ ಖುಷಿ ಪಡ್ತಾನೆ. ಚಲ್ ನಡಿ. ಸಿಂಧು, ನೀನೊಂಥರ ಈ ರಿಸರ್ವ್ ಅಂತಾರಲ್ಲ, ಆ ಥರದ ಹುಡುಗಿ. ನಾನ್ ಹಾಗಲ್ಲ ನೋಡು. ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಕಟ್ಟೆ ಪೂಜೆ. ಈ ಮನೆ ಹತ್ರ ಹೋಗ್ತೀನ, ಅಲ್ಲೊಂದು 10-20 ಚಿಕ್ಕ ಮಕ್ಳು ಸಿಗ್ತಾರೆ, ಅವ್ರನ್ನೆಲ್ಲ ಮಾತಾಡಿಸ್ಬೇಕು. ಇನ್ನು ಅಲ್ಲೇ ಪಕ್ಕದ ರೋಡಿಗೆ ಹೋದ್ರೆ ಈ ಜೋಳದ ಅಂಗಡಿಯವನು, ಪಾನಿಪುರಿ ಅಂಗಡಿಯವನು, ಅವರೆಲ್ಲ ಸಿಕ್ಬಿಡ್ತಾರೆ, ಅವ್ರನ್ನೂ ಮಾತಾಡಿಸ್ಬೇಕಾಗತ್ತೆ. ಹಾಗೆ ಒಂಚೂರು ಮುಂದೆ ಹೋದ್ರೆ ಕಬ್ಬಿನ ಜ್ಯೂಸ್ ಅವ್ರು ಸಿಕ್ಬಿಡ್ತಾರೆ, ಅವ್ರಿಗೂ ಹಾಯ್ ಬಾಯ್. ನಿಮಗೆ ಈ ಲೋ ಲೆವೆಲ್ ಎಲ್ಲ ಇಷ್ಟ ಆಗಲ್ಲ ಅಲ್ಲ? ನೋಡು, ನೀನ್ ಅವತ್ತು ನಿನ್ ಇಷ್ಟವಾದ ಜಾಗಕ್ಕೆ ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ತೀಯಲ್ಲ, ಆ ರುಚಿನೇ ಹತ್ಬಿಟ್ಟಿದೆ ನನ್ಗೆ. ನನ್ ಟೇಸ್ಟ್ ಚೇಂಜ್ ಆಗೋಗಿದೆ. ಅವತ್ತಿಂದ ನಂಗೆ ಪಾನಿಪುರಿ ತಿನ್ಬೇಕು ಅನಿಸ್ತಿದೆ. ನಡಿ ಹೋಗೋಣ, ತಿನ್ನೋಣ. ಆಕ್ಚುಲಿ ನಾನು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಲ್ಲ ಸಿಂಧು, ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ ಅಷ್ಟೇ. ಅತ್ತೆ, ಒಂದ್ ನಿಮಿಷ ಅತ್ತೆ, ಇವತ್ತು ಒಂದ್ 4-5 ಕಡೆ ಕೆಲಸ ಮುಗಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡೆ. ನಾನು ಇವಾಗ ಹೋದ್ರೆ ಎಷ್ಟೊತ್ತಾಗುತ್ತೆ ಬರೋದು ಅಂತ ನನಗೆ ಗೊತ್ತಿಲ್ಲ. ಸಂಜೆನೂ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾಳೆ. ಪಾಪ, ಅವಳು ನನ್ನ ಜೊತೆ ಬಂದ್ರೆ ನಾನು ಹೋದಲೆಲ್ಲ ಸುಮ್ಮನೆ ಕಾಯ್ತಿರ್ಬೇಕು. ಬೇಡ ಅಲ್ವಾ ಅತ್ತೆ? ಸಿಂಧು, ಅನು ಹೋಗ್ಬಿಟ್ಟು ಬರ್ಲಿ ಬಿಡ, ನಾವೆಲ್ಲರೂ ಇನ್ನೊಂದ್ಸಲ ಹೋಗ. ಪರವಾಗಿಲ್ಲ ಅತ್ತೆ, ನನ್ಗೇನು ಬೇಜಾರಿಲ್ಲ, ನಾನು ಹೋಗಿ ಬರ್ತೀನಿ. ಸಿಂಧು, ಹಾಗಲ್ಲ, ನಾವ್ ಯಾರಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಅವ್ರನ್ನ ಕೇಳ್ಕೊಂಡು ಆಮೇಲೆ ಹೋಗ್ಬೇಕು. ಅಯ್ಯೋ ದೇವ್ರೆ, ನಾನು ಮರ್ತೇ ಬಿಟ್ಟಿದ್ದೆ. ಹೌದಲ್ಲ ಅನು, ನಿಮ್ ಮಾವನ್ ಪರ್ಮಿಷನ್ ಇಲ್ದೆ ಎಲ್ಲೂ ಹೋಗ್ಬೇಡ. ಅಲ್ಲ ಅತ್ತೆ, ಮಾವನ್ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳಲ್ವಾ? ಇಲ್ಲ ಸಿಂಧು, ಅವತ್ ಮಾವನೇ ಹೇಳಿದ್ರು ನನ್ಗೆ ಹೋಗ್ಬಿಟ್ ಬಾ ಪೊಲೀಸ್ ಸ್ಟೇಷನ್ ಕಡೆ ಅಂತ. ನಾನೇ ಹೋಗಿಲ್ಲ. ಹಾಗೆ ಮನೆ ಕಡೆ ಒಂಚೂರು ಕಣ್ಣು ಹಾಕ್ಬೇಕಲ್ವಾ ಅತ್ತೆ, ತುಂಬಾ ದಿನ ಆಯ್ತು. ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು. ಸರಿ ಸಿಂಧು, ಬಾಯ್ ಸಿಂಧು, ಜೊತೆ ಇನ್ನೊಂದ್ಸಲ ಹೋಗೋಣ. ಸಿಂಧು, ಬಾಮ್ಮ.